ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸಿಂಪಲ್ಲಾಗಿ ನಿಮಗೋಸ್ಕರ ಒಂದು ಇನ್ಫಾರ್ಮೇಷನ್, ಅದು ಏನಪ್ಪ ಅಂದರೆ ಗೋವಾದಲ್ಲಿ ನೈಟ್ ಲೈಫ್, ಅಂದರೆ ಗೋವಾ ನೈಟ್ ಲೈಫ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನನ್ನು ಕೊಡೋಕೆ ಬಂದಿದ್ದೀನಿ. ಅದೇನಪ್ಪ ಅಂದರೆ ತುಂಬ ಜನ ಗೋವಾ ಹೋಗೋರಿಗೆ, ಫಸ್ಟ್ ಟೈಮ್ ಹೋಗೋರಿಗೆ ಅಥವಾ ಹೋಗಿ ಬಂದಿರೋರಿಗೆ ಕೆಲವೊಂದು ಬೇರೆ ಬೇರೆ ರೀತಿಯಾದಂಥ ಎಕ್ಸ್ಪೀರಿಯೆನ್ಸ್ಗಳಿರುತ್ತೆ. ಕೆಲವೊಬ್ಬರ ಜೊತೆ ಸ್ಕ್ಯಾಮ್ಗಳಾಗಿರುತ್ತೆ, ಕೆಲವೊಬ್ಬರು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸನ್ನು ಮಾಡಿ ಬಂದಿರ್ತಾರೆ. ಕೆಲವೊಬ್ರು ಹೋದ ತಕ್ಷಣ ಡೈರೆಕ್ಟ್ ಬೀಚ್ಗಳಲ್ಲಿ ಹೊರಳಾಡಿ ರಾತ್ರಿ ಎಣ್ಣೆ ಪಾರ್ಟಿ ಮಾಡಿ ಬೆಳಗ್ಗೆ ಎದ್ದು ಮನೆಗೆ ಬಂದುಬಿಟ್ಟಿರ್ತಾರೆ. ಸೊ ಈ ಥರದ ಸಿಚುವೇಷನನ್ನು ಎಲ್ಲರೂ ಫೇಸ್ ಮಾಡಿರ್ತೀರ. ಆದರೆ ಇನ್ನೂ ಕೆಲವರು ಆಸೆ ಇರುತ್ತೆ, ಅಂದರೆ ಆಲ್ಮೋಸ್ಟ್ ಆಲ್ ಅವರವ್ರ ವ್ಯೂ ಪಾಯಿಂಟ್ ಮೇಲೆ ಹೋಗುತ್ತೆ. ರಾತ್ರಿ ನೈಟ್ ಲೈಫು ಅಂದರೆ ಗೋವಾದಲ್ಲಿ ಹೇಗಿರುತ್ತೆ, ಆಮೇಲೆ ಕ್ಲಬ್ಗಳಲ್ಲಿ ಆಮೇಲೆ ಪಬ್ಗಳಲ್ಲಿ ಫ್ರೀಯಾಗಿ ಎಂಟ್ರಿ ಇರುತ್ತಾ ಅಥವಾ ಎಂಟ್ರಿ ಫೀ ಎಷ್ಟಿರುತ್ತೆ, ಕಪಲ್ ಹೋದರೆ ಸೇಫಾಗಿರ್ತೀವ, ಒಂದು 5-6 ಜನ ಫ್ರೆಂಡ್ಸ್ ಹೋದರೆ ಅಲ್ಲಿ ಕ್ಲಬ್ಗಳ ರೇಟ್ ಏನಿರುತ್ತೆ, ರಾತ್ರಿ ಎಷ್ಟೊತ್ತರೂ ಕ್ಲಬ್ ಸ್ಟಾರ್ಟ್ ಇರುತ್ತೆ, ಅಲ್ಲಿ ಒಳಗಡೆ ಹೋದ್ಮೇಲೆ ಏನೇನು ಆ್ಯಕ್ಟಿವಿಟಿ ಆಗುತ್ತೆ, ಪಬ್ಗಳಲ್ಲಿ ಹೋದ ತಕ್ಷಣ ಅಲ್ಲಿ ನಾವು ಎಂಟ್ರಿ ಫೀಸ್ ಬೇರೆ ಕೊಡಬೇಕು, ಒಳಗಡೆ ಹೋಗಿ ಮತ್ತು ಡ್ರಿಂಕ್ಸು ಊಟ ಅದು ಇದು ಏನಾದರೂ ಇದ್ದರೆ ಅದಕ್ಕೂ ಸಪ್ರೇಟಾಗಿ ಕೊಡಬೇಕು, ಒಳಗಡೆ ಹೋದರೆ ದುಡ್ಡು ಜಾಸ್ತಿ ತೊಗೊಂಡು ಹೋದಾಗ ವಾಪಸ್ ಖಾಲಿ ಮಾಡ್ಕೊಂಡು ಬರೋ ಪರಿಸ್ಥಿತಿ ಬರುತ್ತಾ. ಸೊ ಈ ಥರದ ಹಲವಾರು ಪ್ರಶ್ನೆಗಳು ಎಲ್ಲರ ತಲೆಯಲ್ಲಿ ಬಂದೋಗುತ್ತೆ. ಸೊ ನಾನು ಮೊನ್ನೆ ಗೋವಾ ಹೋದಾಗ ನಾನು ಪಬ್ ಎಂಟ್ರಿ ಮಾಡಿದ್ದೆ. ಸೊ ನನಗಾದಂಥ ಎಕ್ಸ್ಪೀರಿಯೆನ್ಸು, ನಾನು ಎಷ್ಟು ಪೇ ಮಾಡಿದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೋಸ್ಕರ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ಅಂದರೆ ಫ್ರೀಯಾಗಿ ಕ್ಲಬ್ ಅಥವಾ ಪಬ್ಗಳ ಎಂಟ್ರಿ ಮಾಡ್ಬೋದು. ಸೊ ಅದನ್ನು ಈ ಒಂದು ವಿಡಿಯೋದಲ್ಲಿ ರಿವೀಲ್ ಮಾಡ್ತೀನಿ. ಆಲ್ಮೋಸ್ಟ್ ಆಲ್ ಗೋವಾ ಹೋಗೋರಿಗೆ ಒಂದು ಏನಪ್ಪ ಅಂದರೆ ಕಲ್ಲಂಗೂಟ್ ಬೀಚಲ್ಲಿ ಹೋಗೋದು, ಬೀಚಲ್ಲಿ ಹೊರಳಾಡೋದು, ರಾತ್ರಿ ಎಣ್ಣೆ ಪಾರ್ಟಿ ಮಾಡೋದು, ಮನೆಗೆ ಬರೋದು, ಇಷ್ಟೇ ಅಲ್ಲ. ಗೋವಾ ಇದು ಹೊರತಾಗಿಯೂ ಇನ್ನೂ ಸಿಕ್ಕಾಪಟ್ಟೆ ಬೀಚಸ್ ಇದ್ದಾವೆ. ಮೇಲ್ಗಡೆ ನಾರ್ತ್ ಗೋವಾ ಅಂದರೆ ಈಗ ಕಲ್ಲಂಗೂಟ್ ಆಗಿರ್ಬೋದು, ಕಂಡೋಲಿ ಆಗಿರ್ಬೋದು, ಬಾಗಾ ಬೀಚ್ ಆಗಿರ್ಬೋದು, ಅಂಜನಾ ಬೀಚ್ ಆಗಿರ್ಬೋದು, ಅರಂಬೂರ್ ಬೀಚ್ ಆಗಿರ್ಬೋದು, ವೆಗೇಟರ್ ಆಗಿರ್ಬೋದು, ಎಲ್ಲ ಒಂದೇ ಬೆಲ್ಟಲ್ಲಿ ಅಂದರೆ ನಾರ್ತ್ ಗೋವಾದಲ್ಲಿ ಬರುತ್ತೆ. ಇನ್ನು ಸೌತ್ ಗೋವಾ ಹೋದರೆ ಕ್ರೌಡ್ ಕಡಿಮೆ ಇರುತ್ತೆ. ಸೌತ್ ಗೋವಾ ಆಲ್ಮೋಸ್ಟ್ ಅಲ್ಲಿ ಯಾರೇ ಟೂರಿಸ್ಟ್ ಹೋಗಲ್ಲ, ಹೋಗ್ತಾರೆ ಬಟ್ ಮ್ಯಾಕ್ಸಿಮಮ್ ಕಡಿಮೆ. ಮ್ಯಾಕ್ಸಿಮಮ್ ನಾವು ಟೂರಿಸ್ಟ್ ಕಾಣೋದು ಕಲ್ಲಂಗೂಟ್ ಬೀಚಲ್ಲಿ, ಆಮೇಲೆ ಅದ್ರ ಪಕ್ಕದಲ್ಲಿರುವಂಥ ಬಾಗಾ ಬೀಚಲ್ಲಿ ನಾವು ಮ್ಯಾಕ್ಸಿಮಮ್ ಟೂರಿಸ್ಟ್ಗಳನ್ನು ನಾವು ನೋಡ್ತೀವಿ. ಸೊ ನೀವು ಇದೇ ಥರ ಆಲ್ಮೋಸ್ಟ್ ಆಲ್ ಗೋವಾ ಅಂತಂದ ತಕ್ಷಣ ಕಲ್ಲಂಗುಟ್ಟಿಗೆ ಹೋಗೋದು ಬರೋದು ಅಷ್ಟೇ ಮಾಡಿರ್ತೀರ. ಆದರೆ ನನ್ನ ಪ್ರಕಾರ ನಾನು ಲಾಸ್ಟ್ ಟೈಮ್ ಹೋದಾಗ ನನಗೆ ಹೈಯೆಸ್ಟಾಗಿ ಎಕ್ಸ್ಪೀರಿಯೆನ್ಸ್ ಆಗಿದ್ದು, ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಅಂದರೆ ಬಾಗಾ ಬೀಚು. ಅಂದರೆ ಡೇ ಟೈಮ್ ನೀವು ಬೀಚಲ್ಲಿ ಹೊರಳಾಡ್ತೀನಿ ಅಂದರೆ ಕಲ್ಲಂಗುಟ್ ಇಸ್ ದ ಬೆಸ್ಟ್ ಆಪ್ಷನು. ನೈಟ್ ಲೈಫ್ ಅಂತ ಬಂದಾಗ ಬಾಗಾ ಬೀಚು, ಯಾಕಂದರೆ ಬಾಗಾ ಬೀಚಲ್ಲಿ ಒಂದು ಟೀಟೋಸ್ ಲೈನ್ ಅಂತ ಬರುತ್ತೆ. ನೀವು 1 ಕಿಲೋಮೀಟರ್ ಅಥವಾ ಒಂದು 800 ಮೀಟ್ರ್ವರೆಗೂ ಕಲ್ಲಂಗೂಟ್ ಬೀಚಿಂದ ನಡ್ಕೊಂಡು ಹೋಗ್ಬೋದು. ಅಂದರೆ ರಸ್ತೆ ಮೇಲೆ ಅಲ್ಲಿ ಒಂದು ಟೀಟೋಸ್ ಲೈನ್ ಅಂತ ಬರುತ್ತೆ. ಆ ಟೀಟೋಸ್ ಲೈನ್ ಆ ಕಡೆ ಈ ಕಡೆ ಎಲ್ಲ ಬರೀ ಪಬ್ಗಳೇ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇದೆ. ಆಮೇಲೆ ಕೆಳಗಡೆ ನಡ್ಕೊಂಡು ಬೀಚಿಗೆ ಹೋದರೆ ಬೀಚಲ್ಲಿ ಒಬ್ಬರದ್ದು ಸ್ಟ್ಯಾಚ್ಯೂ ಇದೆ. ಅವ್ರ ಸ್ಟ್ಯಾಚ್ಯೂ ಯಾರಂದರೆ ಅವರೇ ಟೀಟೋ ಡಿಸೋಜಾ ಅಂತ. ಸೊ ಅವರು 27 ಹುಟ್ಟಿ, ಅಂದರೆ 1927 ಹುಟ್ಟಿ 1971-72ದಲ್ಲಿ ಅಲ್ಲಿ ಒಂದು ಜನರನ್ನ, ಅಂದರೆ ಪ್ರವಾಸಿಗರನ್ನ ಆಕರ್ಷಣೆ ಮಾಡಲಿಕ್ಕೆ ಒಂದು ಕ್ಲಬ್ಬನ್ನು ಓಪನ್ ಮಾಡ್ತಾರೆ. ಅದೇ ಟೀಟೋ ಕ್ಲಬ್ ಅಂತ. ಸೊ ಇವತ್ತಿನವರೆಗೂ ಆ ಕ್ಲಬ್ ಅಲ್ಲೇ ಇದೆ. ಸೊ ಆ ಒಂದು ಕ್ಲಬ್ಗೆ ಹೋಗುವಂಥ ದಾರಿಗೆ ನಾವು ಟೀಟೋಸ್ ಲೈನ್ ಅಂತ ಕರೀತಾರೆ. ಸೊ ಇವಾಗ ಆ ಕಡೆ ಈ ಕಡೆ ಎಲ್ಲ ಸಿಕ್ಕಾಪಟ್ಟೆ ಕ್ಲಬ್ಗಳು ಓಪನ್ ಆಗಿ ನೈಟ್ ಲೈಫ್ ಅಂತೂ ಜಾತ್ರೆ 7 ಗಂಟೆಯಿಂದ ಕ್ರೌಡ್ ಒಬ್ಬೊಬ್ಬರು ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 10 ಗಂಟೆವರೆಗೂ ಫುಲ್ಲು ಟ್ರಾಫಿಕ್ ಜಾಮ್ ಆಗಿ ಟೀಟೋಸ್ ಲೈನೆಲ್ಲ ಫುಲ್ ಟ್ರಾಫಿಕ್ ಜಾಮ್ ಆಗುತ್ತೆ. ಅಲ್ಲಿ ಪಾರ್ಕಿಂಗ್ ಏರಿಯಾನೇ ಸಿಕ್ಕಾಪಟ್ಟೆ, ಪಾರ್ಕಿಂಗು ದುಡ್ಡು ಕೊಟ್ಟು ಒಂದು ಸಪ್ರೇಟ್ ಬಿಸ್ನೆಸ್ ಇದೆ ಪಾರ್ಕಿಂಗ್ಗೋಸ್ಕರ. ಸೊ ಆ ಥರ ಒಂದು ಸಿಚುವೇಷನಲ್ಲಿ ಎಲ್ಲಿ ಟೀಟೋಸ್ ಲೈನಲ್ಲಿ. ಆಮೇಲೆ ಅಲ್ಲಿ ಪಾರ್ಟಿ ಎಷ್ಟೊತ್ತವರೆಗೂ ನಡೀತೆ ಅಂದರೆ ಬೆಳಗ್ಗೆ 3 ಗಂಟೆವರೆಗೂ ಪಾರ್ಟಿ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಕಂಟಿನ್ಯೂ ಆಗುತ್ತೆ. ಅಂದರೆ ಸ್ಟಾರ್ಟ್ ಆಗೋದೇ 10 ಗಂಟೆ 11 ಗಂಟೆ ಮುಂದೆ, ಅಪ್ ಟು ಎಲ್ಲಿವರೆಗೂ ಅಂದರೆ ಬೆಳಗ್ಗೆ 3 ಗಂಟೆವರೆಗೂ ಪಬ್ಗಳು ಓಪನ್ ಇರುತ್ತೆ ಆಲ್ಮೋಸ್ಟ್ ಆಲ್. ಸೊ ಇದೊಂದು ಬೆಸ್ಟ್ ಎಕ್ಸ್ಪೀರಿಯೆನ್ಸು. ಆದರೆ ಇಲ್ಲಿ ಹೋಗಬೇಕಾದ್ರೆ ಸಪ್ರೇಟಾಗಿರುವಂತಹ, ಅದಕ್ಕೆ ತನ್ನದೇ ಆದಂಥ ಒಂದು ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತಾರೆ. ಎಂಟ್ರಿ ಫೀ ಕಪಲ್ಗೆ 1000 ಅಂತ ಹೇಳ್ತಾರೆ ಕೆಲವೊಂದು ಕ್ಲಬ್ಗಳಲ್ಲಿ 1500 ಅಂತ ಹೇಳ್ತಾರೆ, ಕೆಲವೊಂದು ಕ್ಲಬ್ಗಳಲ್ಲಿ 2000. ಸೊ 2000 ಇರುವಂಥ ಕ್ಲಬ್ಗಳಲ್ಲಿ ನೀವು ಅಲ್ಲಿ ಕಾಂಪ್ಲಿಮೆಂಟ್ರಿಯಾಗಿ ಡ್ರಿಂಕ್ಸ್ ಸಿಗುತ್ತೆ. ಅಂದರೆ ಲಿಮಿಟೆಡ್ ಕಾಂಪ್ಲಿಮೆಂಟ್ರಿ ಅಂದರೆ ಅದರದ್ದೇ ಆದ ಒಂದು ಬ್ರ್ಯಾಂಡ್ ಇರುತ್ತೆ, ನಿಮ್ಗೆ ಯಾವ್ದು ಬೇಕೋ ಅದು ಕೊಡಲ್ಲ, ಈ ಥರ ಎಲ್ಲ ಇರುತ್ತೆ. ಜಸ್ಟ್ ಒಳಗಡೆ ಹೋಗೋದು, ಒಂದು ಮಸ್ತಾಗಿರುವಂಥ DJ ಲೈಟಿಂಗ್ ಎಲ್ಲ ಇರುತ್ತೆ, ಫ್ಲೋರ್ ಇರುತ್ತೆ, ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಸೊ ಅಲ್ಲಿ ಯಾವುದೇ ರೀತಿಯಾದಂಥ, ನೀವು ಯಾರ ಜೊತೆ ಹೋದರೂ ನಿಮಗೆ ಯಾವುದೇ ರೀತಿಯಾದಂಥ ಏನು ಹ್ಯಾರಾಸ್ಮೆಂಟ್ ಎಲ್ಲ ಆಗೋಲ್ಲ. ಯಾಕಂದರೆ ಅಲ್ಲೆಲ್ಲ ಬೌನ್ಸರ್ಸ್ ಇರ್ತಾರೆ. ಸೊ ಆ ಥರದ ವ್ಯಕ್ತಿಗಳು ಏನಾದರೂ ಕಂಡು ಬಂದಲ್ಲಿ, ಯಾರಿಗಾದ್ರೂ ಲೇಡೀಸ್ಗಾಗಲಿ ಜೆಂಟ್ಸ್ಗಾಗಲಿ ಯಾರಿಗಾದ್ರೂ ಹ್ಯಾರಾಸ್ಮೆಂಟ್ ಕಂಡು ಬಂದಲ್ಲಿ ಅಂಥವ್ರನ್ನು
ಕಿತ್ತು ಹೊರಗೆ ಹಾಕಿಬಿಡ್ತಾರೆ ಬೌನ್ಸರ್ಸು. ಆಮೇಲೆ ಇನ್ನೊಂದು ಬ್ಯಾಚುಲರ್ಸ್ ಹೋಗ್ತಾ ಇರ್ತಾರೆ. ಬ್ಯಾಚುಲರ್ಸ್ ಹೋದಾಗ ಏನಾಗುತ್ತೆ ಅಂದರೆ ಅಲ್ಲಿ ಇನ್ನೊಂದು ಕಾರ್ನರಲ್ಲಿ ಮತ್ತೊಂದು ಏನೋ ಒಂದು ಆ್ಯಕ್ಟಿವಿಟಿ ನಡೀತಾ ಇರುತ್ತೆ. ಅಂದರೆ ಅವರವರೇ ಇರ್ತಾರೆ, ಬೇರೆಯವ್ರ ಥರ ನಾಟಕ ಮಾಡ್ತಿರ್ತಾರೆ. ಅಲ್ಲಿ ಯಾರೋ ಲೇಡೀಸ್ ಇರ್ತಾರೆ, ಅಂದರೆ ಹುಡುಗಿ ಇರ್ತಾಳೆ, ಯಾವುದೋ ಹುಡುಗ ಇರ್ತಾನೆ. ಹೀಗೆ ಏನಾದರೂ ಅವ್ರ ನಡುವೆ ಕಮ್ಯುನಿಕೇಷನ್ ಆಗ್ತಾ ಇರುತ್ತೆ. ಆಮೇಲೆ ನೀವು ಹೋದ ತಕ್ಷಣ ನಿಮ್ಮ ಜೊತೆ ಡ್ಯಾನ್ಸ್ ಮಾಡಲಿಕ್ಕೆ ಕೋಆಪ್ರೇಟ್ ಮಾಡೋಕ್ಕೆ ಬರ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದರೆ ನೀವು ಅವರಿಗೆ ಕಾಂಪ್ಲಿಮೆಂಟ್ರಿಯಾಗಿ ಡ್ರಿಂಕ್ಸ್ ಅಫೋರ್ಡ್ ಮಾಡಿದ್ರೆ ನಿಮ್ಮ ಜೊತೆ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ನೀವು ಡ್ರಿಂಕ್ಸ್ ಏನಾದರೂ ಅಫೋರ್ಡ್ ಮಾಡಿದ್ರೆ, ಡ್ರಿಂಕ್ಸ್ಗೆ ನೀವು ಹೊರಗಡೆ ತೊಗೊಂಡ್ರೆ ಒಂದು 100 ರೂಪೀಸ್ ಇದ್ದರೆ, ಅದೇ ಆ ಕ್ಲಬ್ಬಲ್ಲಿ ಒಂದು 300 ರೂಪಾಯಿ 250 ರೂಪಾಯಿ ಇರುತ್ತೆ. ಸೊ ನೀವು ಅಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮ್ಮ ಜೊತೆ ಒಂದು 2 ನಿಮಿಷ ಅಥವಾ ಒಂದು 40 ಸೆಕೆಂಡ್ ನಿಮ್ಮ ಜೊತೆ ಒಂದು ಮೂಮೆಂಟ್ ಮಾಡಿ ಹೋಗ್ಬಿಡ್ತಾರೆ ಅವರು. ನೀವು ಅಲ್ಲಿ ಅವರನ್ನು ಪ್ರಶ್ನೆ ಮಾಡೋಕ್ಕೆ ಬರೋಲ್ಲ. ನಾನು ಡ್ರಿಂಕ್ಸ್ ಅಫೋರ್ಡ್ ಮಾಡಿದ್ದೀನಿ, ನಿಮ್ಗೆ ಡ್ಯಾನ್ಸ್ ಮಾಡಲೇಬೇಕು ಅಂತ ನೀವೇನೂ ಫೋರ್ಸ್ ಮಾಡೋಕ್ಕೆ ಬರೋಲ್ಲ. ಫೋರ್ಸ್ ಮಾಡಿದ್ರೆ ಅಲ್ಲಿರುವಂಥ ಬೌನ್ಸರ್ನ ನಿಮ್ಮನ್ನು ಎತ್ಕೊಂಡು ತಂದು ಹೊರಗಡೆ ಬಿಡ್ತಾರೆ. ಇಷ್ಟೇ ಆಗೋದು ಅಲ್ಲಿ ಕೆಲಸ. ಸೊ ಯಾವುದೇ ಕಾರಣಕ್ಕೂ ಈ ಥರದ ಸ್ಕ್ಯಾಮ್ಗಳಲ್ಲಿ ಸಿಕ್ಕಾಕೊಳ್ಬೇಡಿ. ಯಾವುದೇ ಕಾರಣಕ್ಕೂ ಈ ಥರದ ಆಸೆ ಆಮಿಷಗಳಿಗೆ ಒಳಗಾಗಬೇಡಿ. ಸೊ ನೀವು ಯಾವುದೇ ಒಂದು ಪ್ರೈವೇಟ್ ಕ್ಲಬ್ಬು ಅಲ್ಲೇ ಸಿಕ್ಕಾಪಟ್ಟೆ ಇದೆ, ಪಿಂಕ್ ಅಂತ ಇದೆ, ಆಮೇಲೆ ಸಿಕ್ಕಾಪಟ್ಟೆ ಕ್ಲಬ್ಗಳಿದ್ದಾವೆ, ಎಂಜಾಯ್ ಮಾಡ್ತಾರೆ. ಅಲ್ಲಿ ಆಲ್ಮೋಸ್ಟ್ ಆಲ್ ಬಜೆಟ್ ಟ್ರಿಪ್ ಮಾಡೋಕ್ಕೆ ಹೋದವರು ಈ ಥರದ ಒಂದು ಎಂಜಾಯ್ಮೆಂಟ್ ಮಾಡಬೇಕು ಅಂತ ಮೈಂಡ್ ಸೆಟ್ ಇರುತ್ತೆ, ಬಟ್ ಆಗ್ತಿರಲ್ಲ. ಸೊ ಅಂಥವ್ರಿಗೋಸ್ಕರ ನನ್ನ ಹತ್ರ ಒಂದು ಸಜೆಷನ್ ಇದೆ. ಜಸ್ಟು ಅಲ್ಲಿ ಹೋಗೋರೆಲ್ಲ ದುಡ್ಡಿರೋರು, ಚೆನ್ನಾಗಿ ಎಂಜಾಯ್ ಮಾಡೋರು, ಸಿಕ್ಕಾಪಟ್ಟೆ ದುಡ್ಡು ಹಾರಿಸಿ ಬರೋರು ಇರ್ತಾರೆ. ಸೊ ಅದರ ಅವಶ್ಯಕತೆ ನಮಗಿಲ್ಲ. ನಮಗೋಸ್ಕರ ಒಂದು ಬಜೆಟ್ ಟ್ರಿಪ್ಪು, ಒಂದು ಹೋದೆ, ಬೀಚಲ್ಲಿ ಎಂಜಾಯ್ ಮಾಡಿದೆ, ನೈಟ್ ಲೈಫ್ ಎಂಜಾಯ್ ಮಾಡಿದೆ, ರೂಮಲ್ಲಿ ಹೊರಗಾಡಿದೆ, ಏನೇ ಪಾರ್ಟಿ ಮಾಡಿದೆ, ಬಂದೆ, ಇಷ್ಟು ಆಪ್ಷನ್ ಇರೋದಾದರೆ ಜಸ್ಟು ನೀವು ಬಾಗಾ ಬೀಚು ಮತ್ತು ಕಲ್ಲಂಗುಟ್ ಬೀಚಲ್ಲಿ ಬೀಚ್ ಶೇಕ್ಸ್ ಅಂತ ಬರುತ್ತೆ. ಒಂದು 15 ಒಂದು ಸೈಡ್ ಒಂದು 15, ಇನ್ನೊಂದು ಸೈಡ್ ಒಂದು 14-15 ಇದೆ. ಅಂದರೆ ಟೋಟಲಾಗಿ ಒಂದು 45ವರೆಗೂ ಬೀಚ್ ಶೇಕ್ಸ್ ಅಂತ ಇರುತ್ತೆ. ಆದರೆ ನೀವು ಎಂಟ್ರಿ ಏನು ತೊಗೋತಿರಲ್ಲ ಎಂಟ್ರೆನ್ಸ್ಗೆ, ಸೊ ಅಲ್ಲಿ ಪಕ್ಕದಲ್ಲಿರುವಂಥ ರೈಟ್ ಸೈಡು ಲೆಫ್ಟ್ ಸೈಡ್ ಏನು ಪಕ್ಕದಲ್ಲಿ ಶೇಕ್ಸ್ ಇರ್ತಾವಲ್ಲ, ಸೊ ಅಲ್ಲೇ ಜಾಸ್ತಿ ಕ್ರೌಡ್ ಇರುತ್ತೆ. ಮುಂದೆ ಹೋದಂಗೆಲ್ಲ ಕ್ರೌಡ್ ಇರಲ್ಲ. ಸೊ ಏನು ಮಾಡಿ ಅಂದರೆ ನೀವು ನೈಟ್ ಲೈಫ್ ಅಂತ ಬಂದಾಗ ಬಾಗಾ ಬೀಚ್ಗೆ ಹೋಗಿ. ಬಾಗಾ ಬೀಚಲ್ಲಿ ಅಲ್ಲಿ ಎಂಟ್ರಿ ಆದ ತಕ್ಷಣವೇ ಪಕ್ಕದಲ್ಲಿ ಶೇಕ್ಸ್ ಇರುತ್ತೆ, ಲೈಟಿಂಗು, DJ ಎಲ್ಲ ಸಿಕ್ಕಾಪಟ್ಟೆ ಎಕ್ಸ್ಟ್ರಾರ್ಡಿನರಿ ಇರುತ್ತೆ. ಫ್ರೀ ಎಂಟ್ರಿ ಇರುತ್ತೆ. ಯಾವುದೇ ರೀತಿಯಾದಂಥ ದುಡ್ಡು ತೊಗೊಳ್ಳಲ್ಲ ಅಲ್ಲಿ ಬಾಗಾ ಬೀಚಲ್ಲಿ. ನೀವು ಹೋಗಿ ನಿಮ್ಮ ಮನಸ್ಸೋ ಇಚ್ಛೆ ಡ್ಯಾನ್ಸ್ ಮಾಡ್ಬೋದು. ಡ್ಯಾನ್ಸ್ ಮಾಡ್ಕೊಂಡು ಅಂದರೆ ಅಲ್ಲಿ ಗೌರ್ಮೆಂಟ್ ರೂಲ್ಸ್ ಇದೆ ಇವಾಗ, ಮೊದಲೆಲ್ಲ ಇರಲಿಲ್ಲ, ಬಟ್ ಇವಾಗ ಏನಿದೆ ಅಲ್ಲಿ ಬೀಚ್ ಶೇಕ್ಸು ಓಪನಲ್ಲಿ ಏನಾದರೂ DJ ಸೌಂಡ್ ಏನಾದರೂ ಇದ್ದರೆ 10 ಗಂಟೆಗೆ ಕ್ಲೋಸು. 10 ಗಂಟೆವರೆಗೂ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ನೀವು ಬರ್ಬೋದು. ಸೊ ನಾನು ಹೋದಾಗ ಬಾಗಾ ಬೀಚಲ್ಲಿ, ಈ ಮೊದಲು ಹೋದಾಗ ಕಲ್ಲಂಗುಟ್ ಬೀಚಲ್ಲಿ ಫ್ರೀ ಎಂಟ್ರಿ ತೊಗೊಂಡಿದ್ದೆ. ಆಮೇಲೆ ಮೊನ್ನೆ ಹೋದಾಗ ಬಾಗಾ ಬೀಚಲ್ಲಿ ಫ್ರೀ ಎಂಟ್ರಿ ತೊಗೊಂಡು ಅಲ್ಲೆಲ್ಲ ಲೇಡೀಸ್ ಇದ್ದರು, ಜೆಂಟ್ಸ್ ಇದ್ದರು, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಆಮೇಲೆ ಅಲ್ಲಿರುವಂಥ ಬೌನ್ಸರ್ ಕೂಡ ಅಬ್ಸರ್ವ್ ಮಾಡ್ತಾಯಿರ್ತಾರೆ. ಯಾರಾದರೂ ಮಿಸ್ಬಿಹೇವ್ ಮಾಡ್ತಾರಕ್ಕಂದರೆ ಅವ್ರನ್ನ ಹೊರಗೆ ಹಾಕ್ಬಿಡ್ತಾರೆ ನೇರವಾಗಿ. ಸೊ ಇಷ್ಟು ಕ್ಲಿಯರ್ ಆಗಿರುತ್ತೆ. ಆಮೇಲೆ ಬೀಚಲ್ಲಿ ಫುಲ್ಲು ಲೈಟಿಂಗ್ ಎಲ್ಲ ಇರುತ್ತೆ. ಫೋಟೋ ಶೂಟ್ ಮಾಡ್ಕೊಳ್ಳೋಕ್ಕಂದ್ರೆ ಎಕ್ಸ್ಟ್ರಾರ್ಡಿನರಿ. ಓಕೆ, ಆಮೇಲೆ ವಾಪಸ್ ಕಲ್ಲಂಗುಟ್ಟಿಗೆ ಬಂದೆ. ಕಲ್ಲಂಗುಟ್ ಬೀಚ್ ಶೇಕ್ಸಲ್ಲಿ ಹೋಗಿ ಡ್ಯಾನ್ಸ್ ಮಾಡಬೇಕಂದ್ರೆ ಅಲ್ಲಿ ಎಂಟ್ರೆನ್ಸ್ಗೆ ಒಬ್ಬ ವ್ಯಕ್ತಿ ಕೂತಿದ್ದ. ಅವನು 50 ರೂಪಾಯಿ ಚಾರ್ಜಸ್ ಮಾಡೋದು. 50 ರೂಪಾಯಿ ಕೊಟ್ಟರೆ ಒಳಗಡೆ ಬಿಡ್ತೀನಿ ಅಂತ ಅಂದ. ಜಸ್ಟ್ ನಾವು ಅದನ್ನು ಅವಾಯ್ಡ್ ಮಾಡಿದ್ವಿ. ಲಾಸ್ಟ್ ಟೈಮ್ ಹೋದಾಗ ಕೂಡ 50 ರೂಪಾಯಿ ಕೊಟ್ಟಿದ್ದೆ. ಆದರೆ ಅದಕ್ಕಿಂತ ಮುಂಚೆ ಒಂದು 2-3 ಸಲ ಹೋದಾಗ ನಾನು ಕಲ್ಲಂಗುಟ್ ಬೀಚಲ್ಲಿ ಮತ್ತು ಬಾಗಾ ಬೀಚಲ್ಲಿ ಯಾವುದೇ ಬೀಚಲ್ಲೂ ನಾನು ದುಡ್ಡು ಕೊಟ್ಟು ಬೀಚ್ ಶೇಕಲ್ಲಿ ಹೋಗಿಲ್ಲ. ಯಾಕೆ ದುಡ್ಡು ತೊಗೋತಾರೆ ಅಂದರೆ ಅದು ಸೀಸನ್ ಮೇಲೆ. ಆಫ್ ಸೀಸನ್ ಹೋದರೆ ಅವರು ಫ್ರೀಯಾಗಿ ನಿಮ್ಮನ್ನು ಜಸ್ಟ್ ಬಂದರೆ ಸಾಕು ಅನ್ನೋ ಥರ ಇರ್ತಾರೆ. ಆನ್ ಸೀಸನ್ ಅಂದರೆ ಸೀಸನಲ್ಲಿ ಹೋದರೆ ಅಲ್ಲಿ ಕ್ರೌಡ್ ಜಾಸ್ತಿ ಆಗಿರೋದ್ರಿಂದ ಫ್ರೀ ಅಂದ ತಕ್ಷಣ ಎಲ್ಲರೂ ಬರ್ತಾರಂದ್ರೆ 50 ರೂಪಾಯಿ 100 ರೂಪೀಸ್ ಈಗ ಚಾರ್ಜ್ ಮಾಡ್ತಾರೆ. ಇನ್ನೊಂದು ಈ ಬೀಚ್ ಶೇಕ್ಗಳಲ್ಲಿ ಡ್ರಿಂಕ್ಸ್ ಇರುತ್ತೆ. ಸೊ ಈ ಡ್ರಿಂಕ್ಸು ತುಂಬ ಜನ ತೊಗೋತಾರೆ. ಅಂದರೆ ಡ್ಯಾನ್ಸ್ ಮಾಡುವಾಗ ಸ್ವಲ್ಪ ಕೈಯಲ್ಲಿ ಹಿಡ್ಕೊಂಡು ಸ್ವಲ್ಪ ಏನಾದರೂ ಒಂಥರ ಶೋಕಿ ಥರ ಚೆನ್ನಾಗಿ ಕಾಣುತ್ತೆ ಅಂತ ಆ ಥರ ಅಂದರೆ ಜನ ಅಲ್ಲಿ ತೊಗೋತಿರ್ತಾರೆ. ಅದನ್ನು ನೋಡಿ ತೊಗೋಬೇಕು ಅನಿಸುತ್ತೆ. ಸೊ ತೊಗೊಂಡಾಗ ಏನಾಗುತ್ತೆ ಅಂದರೆ ಹೊರಗಡೆ 100 ರೂಪೀಸ್ ಇರುವಂತಹ ಅಂದರೆ ಜಸ್ಟ್ ಒಂದು ಎಕ್ಸಾಂಪಲು, ಅಲ್ಲಿ ನೀವು ಬೀಚ್ ಶೇಕಲ್ಲಿ ಪರ್ಚೇಸ್ ಮಾಡಿದ್ರೆ 250, 230 ಈ ಥರ ತೊಗೋತಾರೆ. ಅಂದರೆ ನಿಮಗೆ ಡಬಲ್ಗಿಂತಲೂ ಒಂದು 20-30% ಜಾಸ್ತಿನೇ ದುಡ್ಡು ತೊಗೋತಾರೆ. ಸೊ ಜಸ್ಟ್ ನೀವು ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡ್ಕೊಂಡು ಬನ್ನಿ ಅಷ್ಟೇ. ಸೊ ಡ್ರಿಂಕ್ಸ್ ಎಲ್ಲ ತೊಗೊಂಡು ಹೋಗ್ಬೇಡಿ. ಆಮೇಲೆ ನೀವು ಹೊರಗಡೆಯಿಂದ ಡ್ರಿಂಕ್ಸ್ ತೊಗೊಂಡು ಹೋಗೋದಾಗ ಇಲ್ಲ, ಅವಾಯ್ಡ್, ಅದಕ್ಕೆ ಪರ್ಮಿಷನ್ ಇರಲ್ಲ. ಜಸ್ಟ್ ಇದೊಂದಾಯಿತು. ನೆಕ್ಸ್ಟ್ ಇನ್ನು ಬೀಚ್ಗಳಲ್ಲಿ ಚೇರ್ಗಳೆಲ್ಲ ಹಾಕಿರ್ತಾರೆ. ಅಂದರೆ ಬೀಚ್ ಶೇಕ್ ಅಂದರೆ ಅವ್ರೇನು ಓನರ್ ಇರ್ತಾರಲ್ಲ ಅವರೇ ಓಪನ್ ಆಗಿ ಅದ್ರ ಮುಂದ್ಗಡೆ ಬೀಚ್ಗಳಲ್ಲಿ ಕೂತ್ಕೊಳ್ಳೋಕ್ಕೆ ಲೈಟಿಂಗ್ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಸೊ ಚೇರ್ಗಳೆಲ್ಲ ಇಟ್ಟಿರ್ತಾರೆ, ಟೇಬಲ್ಗಳೆಲ್ಲ ಇರ್ತಾರೆ, ಲೈಟಿಂಗ್ ಎಲ್ಲ ಇರುತ್ತೆ. ಸೊ ಅಲ್ಲಿ ಹೋಗಿ ಕೂತ್ಕೋಬೋದ ಅಂದರೆ ಇಲ್ಲ, ಅಲ್ಲಿ ಹೋಗಿ ಕೂರೋಕ್ಕೆ ಫ್ರೀಯಾಗಿ ಪರ್ಮಿಷನ್ ಇರಲ್ಲ. ಅಲ್ಲಿ ನೀವೇನಾದರೂ ಪರ್ಚೇಸ್ ಮಾಡಬೇಕು, ಡ್ರಿಂಕ್ಸ್ ಆದರೂ ಪರ್ಚೇಸ್ ಮಾಡಬೇಕು, ಊಟ ಆದರೂ ಪರ್ಚೇಸ್ ಮಾಡಬೇಕು, ಸ್ನ್ಯಾಕ್ಸ್ ಏನಾದರೂ ಒಂದು ಪರ್ಚೇಸ್ ಮಾಡಬೇಕು. ಪರ್ಚೇಸ್ ಮಾಡಿದ್ರೆ ಮಾತ್ರ ಒಂದು ಚೇರ್ ಮೇಲೆ ಕೂರೋಕ್ಕೆ ನಿಮಗೆ ಪರ್ಮಿಷನ್ ಇರುತ್ತೆ. ಅಲ್ಲಿ ಹುಕ್ಕ ಇರುತ್ತೆ, ಪ್ರತಿಯೊಂದು ಇರುತ್ತೆ.
ಸೊ ಅಲ್ಲಿ ನೀವು ಹೋಗ್ಬೇಕಂದ್ರೆ ಚಾರ್ಜಸ್ ಇರುತ್ತೆ. ಜಸ್ಟು ಇಷ್ಟು ಇನ್ಫಾರ್ಮೇಷನ್. ಆಮೇಲೆ ಅಲ್ಲಿ ಇನ್ನೊಂದು ಏನಪ್ಪ ಅಂದರೆ, ಯಾರು ಇಂಡಿವಿಜುವಲ್ ಆಗಿ ಕೂತಿರ್ತಾರೆ, ಯಾರೋ ಬರೀ ಗರ್ಲ್ಸ್ ಮಾತ್ರ ಕೂತಿರ್ತಾರೆ. ಏನೋ ಒಂಥರ ಯಾರಾದರೂ ಅಪರಿಚಿತರು, ನಮ್ಮ ಕಡೆಯವ್ರು ಏನಾದರೂ ಹುಡುಗರು ಹೋದರೆ ಒಂಥರ ಲೈನ್ ಕೊಟ್ಟಂಗೆ, ಸ್ಮೈಲ್ ಕೊಟ್ಟಂಗೆ ಏನೋ ಒಂದು ಆ್ಯಕ್ಟಿವಿಟಿ ಮಾಡ್ತಾಯಿರ್ತಾರೆ. ಸೊ ಅವ್ರು ಏನೋ ಆ್ಯಕ್ಟಿವಿಟಿ ಮಾಡ್ತಾಯಿದ್ರೆ ಲೈನ್ ಕೊಡ್ತಾಯಿದ್ರೆ ಅಂತ ನೀವೇನಾದರೂ ಸ್ವಲ್ಪನಾದರೂ ಮನಸ್ಸು ಚಂಚಲ ಮಾಡಿಕೊಂಡ್ರೆ ನಿಮ್ಮ ಜೇಬಿಗೆ ಕತ್ತರಿ ಬೀಳುತ್ತೆ. ಅದು ಎಷ್ಟು ಬೀಳುತ್ತೆ ಅದು ಡಿಪೆಂಡ್ ಅಪಾನ್, ಅಂದರೆ ಸ್ಕ್ಯಾಮ್ ಆಗುತ್ತೆ. ಜಸ್ಟ್ ಸಿಂಪಲ್ಲಾಗಿ ಯಾವುದೇ ಕಾರಣಕ್ಕೂ ಆ ಸ್ಕ್ಯಾಮಲ್ಲಿ ಸಿಕ್ಕಾಕೊಳ್ಬೇಡಿ. ಜಸ್ಟ್ ನೀವು ಎಂಜಾಯ್ ಮಾಡಬೇಕು, ಡ್ಯಾನ್ಸ್ ಮಾಡಬೇಕು, ಫ್ಲೋರಲ್ಲಿ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬರಬೇಕು ಅಂದ್ಕೊಂಡ್ರೆ ಬೀಚ್ ಶೇಕ್ಸು ಫ್ರೀ. ಪಬ್ಗೂ ಇದಕ್ಕೂ ಏನೂ ವ್ಯತ್ಯಾಸ ಇರಲ್ಲ. ಆಮೇಲೆ ಒಂದು ರೀತಿಯಲ್ಲಿ ನೋಡಿದ್ರೆ ಪಬ್ಗಿಂತಲೂ ಬೆಟರ್ ಆಪ್ಷನ್ನು ಬೀಚ್ ಶೇಕ್ಸ್ ಅಂತ ನಾನು ಹೇಳ್ತೀನಿ. ಯಾಕಂದರೆ ಪಬ್ಗಳಲ್ಲಿ ಅವ್ರದ್ದೇ ಆದಂಥ ಒಂದು ಮೆಂಟಾಲಿಟಿ ಅವರು ಇರ್ತಾರೆ. ಆಮೇಲೆ ಹೆವಿ ಡ್ರಿಂಕ್ಸ್ ಮಾಡಿದವರೆಲ್ಲ ಇರ್ತಾರೆ, ಹೆವಿ ದುಡ್ಡಿರೋರೆಲ್ಲ ಇರ್ತಾರೆ. ಸೊ ನಾವು ಬಜೆಟ್ ಟ್ರಿಪ್ ಮಾಡೋರು ಅಲ್ಲಿ ಹೋದಾಗ ಸ್ಕ್ಯಾಮ್ ಕೂಡ ಆಗ್ಬೋದು, ಅಥವಾ ಏನಾದರೂ ಮತ್ತೆ ಎಕ್ಸ್ಟ್ರಾ ಏನಾದರೂ ಆಗ್ಬೋದು. ಆ ಥರದ ಎಕ್ಸಾಂಪಲ್ಗಳು ಆಗಿದ್ದಾವೆ. ಆದರೆ ತುಂಬ ಜನ ಅದ್ರ ಬಗ್ಗೆ ಹೇಳ್ಕೊಳ್ಳಲ್ಲ, ನನ್ನ ವಿರುದ್ಧ ಈ ಥರ ಆಯಿತು ಅಂತ. ಯಾಕಂದರೆ ಅವ್ರ ಮಾನ ಮರ್ಯಾದೆ ಪ್ರಶ್ನೆ ಆಗಿರೋದ್ರಿಂದ ಹೇಳ್ಕೊಳ್ಳೋ ಪ್ರಯತ್ನ ಮಾಡಲ್ಲ. ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವು ಗೋವಾ ಹೋಗೋರು ಗೋವಾ ಹೋಗಿ ರೂಮ್ ಮಾಡಿ ಸ್ಟೇ ಮಾಡಿ ಬೀಚಲ್ಲಿ ಹೋಗಿ ಡೇ ಟೈಮು ಎಂಜಾಯ್ ಮಾಡ್ಕೊಳ್ಳಿ. ವಾಟರ್ ಸ್ಪೋರ್ಟ್ಸ್ ಇರುತ್ತೆ, ವಾಟರ್ ಸ್ಪೋರ್ಟ್ಸ್ ಎಂಜಾಯ್ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ನಾನು ಏನು ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ನೈಟ್ ಲೈಫ್ಗೆ ಬಾಗ ಬೀಚ್ಗೆ ಹೋಗಿ ಟೀಟೋಸ್ ಲೈನಲ್ಲಿ ಚೆನ್ನಾಗಿ ಬೀಚ್ಗಳ, ಅಂದರೆ ರಸ್ತೆ ಪಕ್ಕ ಜನ ನಡ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ಚೆನ್ನಾಗಿರೋ ಗಾಳಿ ಬೀಸ್ತಾ ಇರುತ್ತೆ, ಆ ಕಡೆ ಈ ಕಡೆ ಎಲ್ಲ ಸೌಂಡ್ ಬರ್ತಾ ಇರುತ್ತೆ, ಮ್ಯೂಸಿಕ್ ಇರುತ್ತೆ. ಜಸ್ಟ್ ಎಂಜಾಯ್ ಮಾಡ್ಕೊಂಡು ಹೋಗಿ ಒಂದು ಒಳ್ಳೆ ಅಟ್ಮಾಸ್ಫಿಯರನ್ನು ಎಂಜಾಯ್ ಮಾಡ್ಕೊಂಡು ಬನ್ನಿ. ಸೊ ಇಷ್ಟು ಇನ್ಫಾರ್ಮೇಷನ್ ಗೋವಾ ನೈಟ್ ಲೈಫ್ ಬಗ್ಗೆ. ಮತ್ತು ಯಾರಿಗಾದರೂ ಇನ್ಫಾರ್ಮೇಷನ್ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಾದರೆ ಕಮೆಂಟ್ ಹಾಕ್ಬೋದು, ನಾನು ಅದಕ್ಕೆ ಇಮಿಡಿಯೇಟಾಗಿ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಮಸ್ಕಾರ, ಬಾಯ್.